ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ಇವತ್ತೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದು ಕೇರಳದಲ್ಲಿ ಅತ್ತೆ ಮನೆಗೆ ಹೋಗಿದ್ವಿ. ಹಾಗಾಗಿ ಇವತ್ತು ನಮ್ಮ ಅತ್ತೆ ಮನೆಯಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಹೆಸರಲ್ಲಿ ಒಂದು ತುಲಾಭಾರ ಮಾಡ್ಸೋಕ್ಕಿತ್ತು. ಹಾಗಾಗಿ ಒನ್ ಡೇ ಟ್ರಿಪ್ ಥರ ಅದು ಬಸ್ಸಲ್ಲಿ ಹೋಗಿ ಬಂದಿದ್ದೀವಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಂಡೇ ಮಾರ್ನಿಂಗ್ ನಾವು ಹೋಗಿದ್ದು. ನಾವು ರೀಚ್ ಆಗಿದೆ 7 o'clock ಆಗಿತ್ತು ಮನೆಗೆ ಹೋಗಿ ರೀಚ್ ಆಗೋತ್ತಿಗೆ. ಮತ್ತು ನಾವು 9:30ಗೆ ನೈಟು ದೇವ್ರ ಹತ್ರ ಪ್ರಾರ್ಥನೆ ಇತ್ತು, ನಾಳೆ ತುಲಾಭಾರ ಮಾಡಿಸ್ತೀವಂತ ಹೇಳಿಬಿಟ್ಟು. ಹಾಗಾಗಿ ಮತ್ತೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಮನೆ ಹಿಂದ್ಗಡೆನೇ, ಅಂದರೆ ಸ್ವಲ್ಪನೇ ಡಿಸ್ಟೆನ್ಸ್ ಇರೋದು. ಅಲ್ಲಿ ದೊಡ್ಡದೊಂದು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ತುಂಬ ಫೇಮಸ್ಸು. ಅದರಲ್ಲಿ 20 days ಏನೋ ಉತ್ಸವ ಇರುತ್ತೆ. ಅದರಲ್ಲಿ ಒಂದು ದಿನದಲ್ಲಿ ಆ್ಯಕ್ಚುಲಿ ಲಾಸ್ಟ್ ಇಯರೇ ಮಾಡಬೇಕಾಗಿತ್ತು. ನಮ್ಮ ಅತ್ತೆ ಡೆಲಿವರಿ ಟೈಮಲ್ಲಿ ಹರಕೆ ಮಾಡ್ಕೊಂಡಿದ್ರಂತೆ, ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗಿ ಹೆಣ್ಮಗು ಆದರೆ ತುಲಾಭಾರ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಲಾಸ್ಟ್ ಇಯರ್ ಮಾಡ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಈ ವರ್ಷವೂ ಮಿಸ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಇವಾಗ ನಮಗೆ ಸೀಸನ್ನು ಶಾಪಲ್ಲಿ ಆದರೂ ಒಂದಿನ ಪೂಜೆ ಮುಗಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ನಾವು ದೇವಸ್ಥಾನಕ್ಕೆ ಹೋಗೋತ್ತಿಗೆ 9:30 ಆಗಿತ್ತು. 9:30 ಆದ್ರೂ ತುಂಬ ಸೆಕೆ, ನಿಜವಾಗ್ಲೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ಇವಾಗ ನಮ್ಮೂರಲ್ಲೇ ಚಿಕ್ಕಮಂಗ್ಳೂರಲ್ಲೇ ಇಷ್ಟೊಂದು ಸೆಕೆ ಇದೆ, ಇನ್ನು ಅಲ್ಲಿ ಕೇರಳದಲ್ಲಿ ಕೇಳಬೇಕಾ ಅಷ್ಟೊಂದು ಸೆಕೆ ಆಗ್ತಾಯಿತ್ತು. ಆದರೂ ನನ್ನ ಮಗಳು ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೋತಾಳೆ. ಅಚ್ಚಮ್ಮ ಮನೆ ಅಂತ ಹೇಳಿದ ತಕ್ಷಣ ನನ್ನ ಮಗಳಿಗೆ ಫುಲ್ ಖುಷಿಯಾಗುತ್ತೆ. ಇವತ್ತು ಬೆಳಗ್ಗೆನೂ ಅಷ್ಟೇ ರಿಟರ್ನ್ ಬರುವಾಗ ಬಸ್ಸಲ್ಲಿ ಎಲ್ಲಿಗೆ ಹೋಗ್ತಿರೋದು ನಾವು ಅನ್ನೋತ್ತಿಗೆ ಅಲ್ಲಿ ಜ್ಯೋತಿಯಮ್ಮ ಮನೆಗೆ, ಬೇಡ ಜ್ಯೋತಿಯಮ್ಮ ಮನೆಗೆ ಹೋಗೋದು ಬೇಡ, ಇಲ್ಲೇ ಅಚ್ಚಮ್ಮ ಮನೆಯಲ್ಲೇ ಇರೋಣ ಅಂತಿದ್ಲು. ಒಂಥರ ಅಲ್ಲಾದರೆ ಫ್ರೀಯಾಗಿರುತ್ತೆ, ಯಾರು ಜೋರು ಮಾಡಲ್ಲ, ಬೈಯಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಅಂತೇಳ್ಬಿಟ್ಟು, ಕಿತಾಪತಿ ಮಾಡ್ಕೊಂಡಿರ್ಬೋದು ಅಂತೇಳ್ಬಿಟ್ಟು ಅಲ್ಲೇ ಇರೋಣ ಅಂತೇಳ್ಬಿಟ್ಟು ಇದು ಮಾಡ್ತಾಳೆ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಬಂದ ಮೇಲೆ ನೋಡ್ಬೋದು, ಇಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಳಗಡೆನೂ ಅಷ್ಟೇ. ನನಗೇನು ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ, ಆದರೂ ಇರಲಿ ಒಂದು ವ್ಲಾಗು ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ವ್ಲಾಗ್ನ ಮಾಡಿದೆ. ಇನ್ನೂ ಈ ಮಂತಲ್ಲ, ಈ ವೀಕಲ್ಲೇ ಸ್ಯಾಟರ್ಡೇ ನಮ್ಮ ಅತ್ತೆ ಮಾವನು ನಮ್ಮ ಮನೆಗೆ ಬರ್ತಾರೆ. ಇವಾಗ ಲೈಫಲ್ಲಿ ತುಂಬ ಚೇಂಜಸ್ ಎಲ್ಲ ಆಗಿದೆ, ಎಲ್ಲ ಅಪ್ಡೇಟ್ ಎಲ್ಲ ಕೊಡ್ತೀನಿ. ಹೊಸ ಮನೆ ಮಾಡಿದ್ದೀವಿ, ಅತ್ತೆ ಮಾವನು ನಮ್ಮ ಜೊತೆ ಬರ್ತಾರೆ. ಹಾಗೆ ಏನೇನೋ ಬದಲಾವಣೆಗಳೆಲ್ಲ ಆಗಿದೆ. ಫ್ರೀಯಾಗಿದ್ದಾಗ ಒಂದು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೊಸ ಮನೆಯಿಂದ ಒಂದು ವ್ಲಾಗನ್ನು ಮಾಡಿಲ್ಲ, ಒಂದು ಸತಿ ವ್ಲಾಗ್ನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೋಡ್ಬೋದು, ಇದು ಮಹಾಲಿಂಗೇಶ್ವರದ್ದು ಮೂರ್ತಿನ ದೇವಸ್ಥಾನ ಸುತ್ತ ಹಾಗೆ ಮೆರವಣಿಗೆ ಎಲ್ಲ ಮಾಡ್ತಾರೆ. ಮೆರವಣಿಗೆ ಎಲ್ಲ ಮಾಡಿ ಈಗ ಒಂದು ಕಡೆ ಸ್ಟೇಜೆಲ್ಲ ಹಾಕಿರ್ತಾರೆ. ಅಲ್ಲಿ ಮಕ್ಳದ್ದು ಡ್ಯಾನ್ಸು, ಹಾಡು, ಭರತನಾಟ್ಯ ಎಲ್ಲ ಇರುತ್ತೆ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಕೇರಳ ಅಂದಿದ ತಕ್ಷಣವೇ ಈ ಭರತನಾಟ್ಯನೇ ನೆನಪು ಬರುತ್ತೆ. ಎಲ್ಲ ಸಣ್ಣ ಸಣ್ಣ ಮಕ್ಕಳು ಡ್ಯಾನ್ಸ್ ಕ್ಲಾಸ್ಗಳಿಗೆ ಹೋಗ್ತಾರೆ, ಭರತನಾಟ್ಯ ಮಾಡ್ತಾರೆ. ಈ ಡ್ಯಾನ್ಸ್ನೆಲ್ಲ ನೋಡೋತ್ತಿಗೆ ನನ್ನ ಮಗಳು ಅವ್ರ ಅಪ್ಪನ ಕರಿತಿದ್ಲು, ಬಾ ನಾನು ನೀನು ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡೋಣ, ಬಾ ನಾನು ನೀನು ಹೋಗಿ ಅಲ್ಲೆಲ್ಲ ಡ್ಯಾನ್ಸ್ ಮಾಡೋಣ ಅಂತೇಳ್ಬಿಟ್ಟು. ನೋಡ್ಬೋದು 9:30 10 o'clock ಆಗಿತ್ತು ಇದೆಲ್ಲ ಆಗುವಾಗ. ಆದರೂ ಎಷ್ಟೊಂದು ಜನ ಇದ್ದರು ಅಂತೇಳ್ಬಿಟ್ಟು. ನೈಟ್ ಊಟ ಎಲ್ಲ ಇತ್ತು ಅಲ್ಲೇ, ಬಟ್ ನಾವು ಊಟ ಮಾಡಿರಲಿಲ್ಲ. ತುಲಾಭಾರ ನಾಳೆ ಅಂತ ಹೇಳಿದರೆ ಇವತ್ತು ನೈಟು ಊಟ ಮಾಡಬಾರ್ದು ಅಂದರೆ ಅನ್ನದ ಐಟಮ್ ತಿನ್ನಬಾರ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ಅನ್ನದ ಐಟಮ್ ತಿನ್ನಬಾರ್ದು. ತುಲಾಭಾರ ಆದಮೇಲೆ ಊಟ ಮಾಡಬೇಕಾಗಿತ್ತು. ದೇವಸ್ಥಾನದಲ್ಲಿ ಊಟ ಇತ್ತು, ನಮ್ಮ ಅತ್ತೆ ಹಾಗೆ ಮಿಥುನವರೆಲ್ಲ ಊಟ ಮಾಡಿದ್ದು. ನಾವು ಊಟ ಮಾಡಲಿಲ್ಲ. ಮನೆಗೆ ಬಂದಮೇಲೆ ಉಪ್ಪಿಟ್ಟು ತಿಂದಿದ್ದೆ. ಅದೆಲ್ಲ ಉತ್ಸವ ಎಲ್ಲ ನಡೀತಾ ಇತ್ತು. ಆಮೇಲೆ ಆ ಮೂರ್ತಿ ಒಳಗಡೆ ಬಂದಮೇಲೆ ಪ್ರಾರ್ಥನೆ ಅದೆಲ್ಲ ಆಗೋತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ನಾನು ನಮ್ಮ ಅತ್ತೆ ಬಂದು ಒಳಗಡೆ ಕೂತ್ಕೊಂಡಿದ್ವಿ. ಪಾಪುನ ಎತ್ಕೊಂಡು ಮಿಥುನ್ ಹೋಗಿದ್ರು. ಆಮೇಲೆ ಪಾಪುನೂ ನಿದ್ದೆ ಮಾಡ್ತು ಅಂತೇಳ್ಬಿಟ್ಟು ಕರ್ಕೊಬಂದರು. ಆವಾಗಲೇ 11:30 ಆಗಿತ್ತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋತ್ತಿಗೆ 12:15 ಆಗಿತ್ತು ಮನೆಗೆ ಹೋಗೋಷ್ಟೊತ್ತಿಗೆ. ಅಷ್ಟೊತ್ತಿಗೆ ದಿಯಾ ನಿದ್ದೆ ಮಾಡಿದ್ಲು. ನಿದ್ದೆ ಆಗಿ ಒಂದು ಸತಿ ಎದ್ಲು ಕೂಡ. ನೋಡ್ಬೋದು, ಚೆನ್ನಾಗಿ ಪೂಜೆ ಎಲ್ಲ ಆಗುತ್ತೆ, ಪ್ರಾರ್ಥನೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಖುಷಿಯಾಗುತ್ತೆ ಒಂಥರ. ಅಷ್ಟು ರಶ್ ಇದ್ರೂ ಅವರವರು ಯಾಕೆ ಪೂಜೆ ಮಾಡಿಸ್ತಿದ್ದಾರೆ, ಏನು ಎಂತ ಎಲ್ಲ ದೇವ್ರ ಮುಂದೆ ಎಲ್ಲ ಹೇಳಿ ಒಳ್ಳೆಯದಾಗಲಿ ಅಂತೆಲ್ಲ ಹೇಳಿ ಪೂಜೆ ಎಲ್ಲ ಮಾಡ್ತಾರೆ. ಚೆನ್ನಾಗಿ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮನೆ ಹೊರಟ್ವಿ. ಅಲ್ಲಿ ಕಾರ್ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ನನ್ನ ಮೈದನಿಗೆ ಫೋನ್ ಮಾಡಿದ್ವಿ, ಮೈದನ ಕಾರ್ ತೊಗೊಬರ್ತೀನಿ ಅಂತ ಹೇಳ್ದೆ. ಅಷ್ಟರಲ್ಲಿ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ವಿ. ದಿಯಾನು ನಿದ್ದೆ ಮಾಡಿದ್ಲು. ಮನೆಗೆ ಹೋಗೋತ್ತಿಗೆ 12:30 ಆಗಿತ್ತು. ಇದು ನೆಕ್ಸ್ಟ್ ಡೇ ವ್ಲಾಗು. 12:30ಗೆ ಆವತ್ತಿನ ವ್ಲಾಗ್ನ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು 10:30ಗೆ ದೇವಸ್ಥಾನದಲ್ಲಿ ಇರಬೇಕಾಗಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ರೆಡಿ ಆಗಿದ್ದೆ. ನೋಡ್ಬೋದು, ನಾನೊಂಥರ ಕ್ರೀಮ್ ಕಲರ್ ಆಫ್ ವೈಟ್ ಸ್ಯಾರಿ ಉಟ್ಟಿದ್ದೆ, ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ಈ ಸ್ಯಾರಿನ ತೊಗೊಂಡು. ಇದ್ರ ಬ್ಲೌಸೇ ಹೊಲ್ಕೊಂಡಿರಲಿಲ್ಲ. ನಾಳೆ
ಊರಿಗೆ ಹೋಗಬೇಕು ಅಂದರೆ ಇವತ್ತು ಬ್ಲೌಸ್ನ ಅರ್ಜೆಂಟಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಬ್ಲೌಸಿಗೆ ಉಕ್ಸ್ ಕೂಡ ಹಾಕಿರಲಿಲ್ಲ. ಆಮೇಲೆ ನೈಟ್ ಕುತ್ಕೊಂಡು 12:30ಗೆ ಅಲ್ಲಿಂದ ಬಂದಮೇಲೆ ಉಕ್ಸೆಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ ನೋಡ್ಬೋದು. ಅಂದರೆ ಹೊಸ ಸೀರೆನೇ ಉಡಬೇಕು ತುಲಾಭಾರ ಮಾಡೋತ್ತಿಗೆ ಅಂತೇಳಿ ನಮ್ಮ ಅತ್ತೆ ಹೇಳಿದರು. ದಿಯನ್ಗೂ ಹೊಸ ಬಟ್ಟೆನೇ ಹಾಕಬೇಕು ಅಂತೇಳ್ಬಿಟ್ಟು ನಾನು ಅರ್ಜೆಂಟಲ್ಲಿ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ಕೊಬಂದಿದ್ದೆ. ನನ್ನ ಮಗಳಿಗೂ ಆ್ಯಕ್ಚುಲಿ ಲಂಗ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಂಗೆ ಟೈಮೇ ಆಗಿಲ್ಲ. ನಿಜವಾಗ್ಲೂ ಇವಾಗ ಎಷ್ಟು ಬ್ಯುಸಿ ಅಂದರೆ ನಮ್ಮ ಕಡೆ ಸೀಸನ್ನು ಹಬ್ಬ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಬ್ಬ ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಸ್ಟಿಚಿಂಗಲ್ಲಿ. ನನ್ನ ಬಟ್ಟೆನೂ ಹೊಲ್ಕೊಳಕ್ಕೆ ಟೈಮ್ ಇಲ್ಲ. ನನ್ನ ಮಗಳಿಗೂ ಒಂದು ಪೀಸ್ ಇತ್ತು ಸ್ಟಿಚ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಲಂಗ ಬ್ಲೌಸ್. ಬಟ್ ನಂಗೆ ಟೈಮ್ ಆಗೇ ಇಲ್ಲ. ನಾಳೆ ಹೋಗೋದಂದರೆ ಇವತ್ತು 7 o'clock ಕೂತ್ಕೊಂಡು ನನ್ನ ಬ್ಲೌಸು ಸ್ಟಿಚ್ ಮಾಡಿಕೊಂಡು ಅರ್ಜೆಂಟಲ್ಲ ಹಾಗೆ ತೊಗೊಂಡು ಹೋಗಿದ್ದು. ಅಲ್ಲಂತೂ ನನ್ನ ಮಗಳಂತೂ ನಿಲ್ತಾನೆ ಇರಲಿಲ್ಲ. ಅವ್ರ ಅಪ್ಪನಿಗಂತೂ ಹಿಡ್ಕೊಂಡು ಸಾಕಾಗೋಯಿತು. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ಲು. ನಾವು ಎಳ್ನೀರಲ್ಲಿ ತುಲಾಭಾರ ಮಾಡಿಸಿದ್ದು. ಅಲ್ಲಿ ಎಳ್ನೀರು, ಅಕ್ಕಿ ಬಿಟ್ಟರೆ ಈ ಸುವರ್ಣಗೆಡ್ಡೆ ಅಂತೀವಲ್ವ ನಾವು, ಅದರಲ್ಲಿ ತುಲಾಭಾರ ಮಾಡಿಸೋದು. ನಮ್ಮತ್ತೆ ಅದೇ ಹೇಳ್ದಂಗೆ ಹರಕೆ ಮಾಡ್ಕೊಂಡಿದ್ರು, ನೆರವೇರಿಸ್ಬಿಡೋಣ ಅಂತ. ಹರಕೆಗಳು ಮತ್ತೆ ವರ್ಷ ಕಳೆದೋದಂಗೆ ಅದೊಂದು ಮಾಡಿಸಿಲ್ಲ ಅಂತ ಅನಿಸುತ್ತೆ ಅಂತೇಳ್ಬಿಟ್ಟು ಏನಾದರೂ ಈ ಸತಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಮಾಡಿಸ್ತಿದ್ವಿ. ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ತುಂಬ ಜನ ಇದ್ದರು. ನಾವು ಮಂಡೇ ಮಾಡಿಸಿದ್ದು. ಸಂಡೇ 75-80 ಮೆಂಬರ್ಸ್ ತನಕನೂ ತುಲಾಭಾರ ಇತ್ತಂತೆ. ನಮಗೆ ನೆಕ್ಸ್ಟ್ ಡೇ ಇದ್ದಿದ್ದು ಮಂಡೇ ನಮ್ಮದು 11 ಬಂದಿತ್ತು. ಬೇಗನೆ ಮುಗೀತು. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ಊಟ ಇತ್ತು. ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ನಾನಂತೂ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಫುಲ್ಲು ಬೆವ್ತು ನೀರು ಇಳ್ದು ಹೋಗ್ಬಿಟ್ಟಿತ್ತು. ಅಷ್ಟೊಂದು ಸೆಕೆ ಅಂದರೆ ಅಷ್ಟೊಂದು ಸೆಕೆ. ಆದರೆ ನಮ್ಮ ಕಡೆ ಎಲ್ಲ ಅಂದರೆ ಬಿಸಿಲು ಒಂಥರ ಹೋಗೋ ಥರ ಬಿಸಿಲು, ನಿಂತ್ಕೊಂಡ್ರೆ ಒಂಥರ ಸುಡ್ತಿದೆ ಅಂತ. ಬಟ್ ಇಲ್ಲೊಂಥರ ಹೀಟು, ಸೆಕೆ ಅಂದರೆ ಒಂಥರ ಹೀಟ್ ಆಗ್ತಾ ಇರುತ್ತೆ. ಹಂಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆ ಹತ್ರ ಹೊರಗಡೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರೋತ್ತಿಗೆ ನಮ್ಮ ಮನೆ ಕಾಂಪೌಂಡ್ ಮೇಲೆ ಒಂದು ನವಿಲು ಬಂದು ಕುತ್ಕೊಂಡಿತ್ತು ನೋಡ್ಬೋದು. ಇಲ್ಲಿ ಗಂಡು ನವಿಲು. ಇಲ್ಲೇ ನಮ್ಮ ಮನೆ ಮುಂದ್ಗಡೆ ತೆಂಗಿನ ಮರ ಇರೋದ್ರಿಂದ ತೆಂಗಿನ ತೋಟ ಥರ ಇದೆ. ಅಲ್ಲಿಗೆ ನೈಟ್ ಹೊತ್ತು ನವಿಲುಗಳೆಲ್ಲ ಬಂದು ತೆಂಗಿನ ಮರದ ಮೇಲೆ ಕುತ್ಕೊಳ್ಳುತ್ತೆ. ಹಂಗಾಗಿ ಬಂದಿತ್ತು, ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡೆ. ಹೀಗೆ ಇವತ್ತಿನ ಡೇ ಕಳೀತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ಸಿಂಪಲ್ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಮ್ಮ ಅತ್ತೆ ಮಾವ ಎಲ್ಲ ನಮ್ಮ ಜೊತೆ ಇರ್ತಾರೆ. ಆ ವೀಡಿಯೋಸ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.